ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾರ್ನಿಂಗೇ ಎದ್ದು ಇವತ್ತು ಅಮಾವಾಸ್ಯೆ ಬೇರೆ ಆಗಿತ್ತಲ್ಲ, ಮತ್ತು ವಾರ ಬೇರೆ ಇತ್ತು ಸೋಮವಾರ ಅಂದ್ಬಿಟ್ಟು ಅವ್ರಿಗೆಲ್ಲ ನಾಷ್ಟ ಮಾಡಿಬಿಟ್ಟು ಕಳಿಸ್ದೆ ಸ್ಕೂಲ್ಗೆ, ಕೆಲಸಕ್ಕೆ. ಆಮೇಲೆ ಅವ್ರು ಹೋದ್ಮೇಲೆ ನಾನು ಬಂದು ಅವ್ರನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಸ್ನಾನ ಮಾಡಿಕೊಂಡು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಡೋಣ ಅಂದ್ಬಿಟ್ಟು ನೋಡಿ ಇಡ್ತಾಯಿದ್ದೀನಿ. ಏನಂತಂದರೆ ಮಕ್ಕಳು ಎರಡು ಅವರು ಹೋಗಬೇಕು ಬೇಗನೆ, ಇವ್ರೂ ಬೇಗ, ನಮ್ಮ ಯಜಮಾನ್ರೂ ಬೇಗ ಹೋಗಬೇಕು. ಅವ್ರಿಗೂ ಎಲ್ಲ ಬೇಗ ಹೋಗಬೇಕು ಅಂದ್ಬಿಟ್ಟು ನಾನೇನು ನೈಟೇ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೆ ತರಕಾರಿಗೆಲ್ಲ. ಸೊ ಹಾಗಾಗಿ ಬೇಗ ನಾಷ್ಟ ಎಲ್ಲ ಮುಗಿಸ್ಕೊಂಡು ಅವ್ರನ್ನೆಲ್ಲ ಕಳಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಏನೂ ಆಗೋಲ್ಲ ನಮಗೆ ಕೆಲಸ ಮಾಡೋದಕ್ಕೆ. ಅವ್ರನ್ನೆಲ್ಲ ಕಳಿಸಿದ್ಮೇಲೆ ಈ ಕೆಲಸ ಎಲ್ಲ ಮಾಡ್ಕೊಬೇಕು. ಅದಕ್ಕೆ ಅವರೆಲ್ಲ ಹೋದ್ಮೇಲೆ ನಾನು ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಹೊಸ್ಲು ಕುಂಕುಮ ಇಟ್ಟು ಪೂಜೆಗೆಲ್ಲ ತಯಾರಿ ಮಾಡ್ಕೊತಾ ಇದ್ದೆ. ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಅಮಾವಾಸ್ಯೆ ಬೇರೆ ಆಗಿತ್ತಲ್ಲ, ಅದಕ್ಕೆ ಆಗಲೇ 2 ದಿನ ಆಗಿಬಿಟ್ಟಿತ್ತು ಬೇರೆ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿರಲಿಲ್ವಲ್ಲ, ಸ್ವಲ್ಪ ಧೂಳೆಲ್ಲ ಹೊಡ್ಕೊಂಡು ಹೂವು ಎಲ್ಲ ಅಲ್ಲಿಂದ ತಗೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹೂವು ಎಲ್ಲ ಎತ್ತಿ ಏನಂತಂದರೆ ಮಕ್ಕಳುಗಳು ದೊಡ್ಡವರಾಗೋವರೆಗೂ ಸ್ವಲ್ಪ ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಅದಕ್ಕೆ ಇವತ್ತು ನನಗೂ ಸ್ವಲ್ಪ ಲೇಟ್ ಆಗಿತ್ತು ಆಲ್ಮೋಸ್ಟು. ನಾನು ಇನ್ನೂ ನಾಷ್ಟ ಬೇರೆ ಮಾಡಿರಲಿಲ್ಲ. ನಾಷ್ಟ ಆಮೇಲೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಬಿಡೋಣ. ಇನ್ನು ಅವಳನ್ನೂ ಕರ್ಕೊಂಬರಕ್ಕೆ ಹೋಗ್ಬೇಕಾಗಿರುತ್ತಲ್ಲ, 12 ಗಂಟೆಗೆ ಬಿಟ್ಬಿಡ್ತಾರೆ ಅವಳನ್ನ, 9 ಗಂಟೆಯಿಂದ 12 ಗಂಟೆವರೆಗೂ. ಸೊ ಅವಳನ್ನ ಕರ್ಕೊಂಬರೋಕ್ಕೆ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಅದೆಷ್ಟು ಬೇಗ ಅವಳನ್ನ ಬಿಟ್ಬಿಟ್ಟು ಬಂದು ಅದೆಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಬೇಗ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಾನು ಎಲ್ಲ ಬೇಗ ಮಾಡ್ಕೊಂಬಿಡೋಣ ಅಂತ ನೋಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡ್ತಾಯಿದ್ದೆ. ಇದರೆಲ್ಲ ಏನಂತಂದರೆ ಎಲ್ಲ ಧೂಳಾಗ್ಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಇದಕ್ಕೆ ಹೂವು ಎಲ್ಲ ಇಟ್ಟು ಎಲ್ಲ ಮಾಡ್ತಾಯಿದ್ದೆ. ಅಮಾವಾಸ್ಯೆ ಬೇರೆ ಆಗಿತ್ತು. ಏನಂತ ಅಂದರೆ ನನಗೆ ಈ ಥರ ಫುಲ್ಲು ಕ್ಲೀನ್ ಮಾಡಿದ್ರೇ ಒಂಥರ ಇದೆಲ್ಲ ಅನಿಸೋದು. ನಾನು ಪೂಜೆ ಮಾಡಬೇಕಾದ್ರೆ ಮಾತ್ರ ನನಗೆ ಕ್ಲೀನಾಗಿ ಎಲ್ಲ ಇದು ಮಾಡಬೇಕು. ಈ ನಡುವೆ ಸ್ವಲ್ಪ ನಮ್ಮ ಯಜಮಾನ್ರೇ ಎಲ್ಲ ಮಾಡೋರು ಪೂಜೆ ಎಲ್ಲ. ಯಾಕಂದರೆ ಮಕ್ಕಳಿರೋದಲ್ಲ, ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ ಅಂದ್ಬಿಟ್ಟು ಅವ್ರನ್ನೆಲ್ಲ ಇಟ್ಕೊಬೇಕು ಅಂತ ಅವರೇ ಮಾರ್ನಿಂಗ್ ಎದ್ದು ಎಲ್ಲ ಮಾಡಿಬಿಡೋರು. ಇವತ್ತು ಅವ್ರಿಗೆ ಲೇಟಾಗೋಯ್ತು, ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಇನ್ನೇನು ಇವಳು ಸ್ಕೂಲ್ಗೆ ಹೋಗ್ತಾಳಲ್ಲ, ಇವತ್ತಿಂದ ಬೇರೆ ಅವಳಿಗೆ ಫಸ್ಟ್ನೇ ದಿನ ಅಂದರೆ 12 ಗಂಟೆಗೆ ಇವತ್ತಿಂದ ಸ್ಟಾರ್ಟ್ ಆಗೋದು. ಇನ್ಮೇಲಿಂದ ಅವಳಿಗೆ 9 ಗಂಟೆಯಿಂದ 12 o'clockವರೆಗೂ. ಅದಕ್ಕೆ 1-2 ಅವರ್ ಟೈಮ್ ಇದೆಯಲ್ಲ, ನಾನೇ ಮಾಡಿಬಿಡೋಣ ಅಂದ್ಬಿಟ್ಟು ಇವ್ರು ಹೋಗೋಷ್ಟರಲ್ಲಿ ಆಲ್ರೆಡಿ ನಾನು ಮನೆಯೆಲ್ಲ ಒರೆಸ್ಕೊಂಬಿಟ್ಟಿದ್ದೆ. ಅವರು ಇದು ಮಾಡಿಕೊಂಡು ಆಮೇಲೆ ಅವರೆಲ್ಲ ಹೋಗಿ ಎಲ್ಲ ಮಾಡಿದ್ಮೇಲೆ ನಾನು ಮನೆಗೆ ಬಂದು ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು. ಎಲ್ಲ ನೋಡಿ ಆಲ್ರೆಡಿ ಏನಂತ ಅಂದರೆ 2 ಅವರ್ ಅಲ್ವಾ, 2 ಅವರು ಎಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಈಗಂತೂ ಅಷ್ಟು ಬೇಗ ಆಗಿಬಿಡುತ್ತೆ. ಈ ಕಡೆ ನಾಷ್ಟ ಮಾಡಿಕೊಂಡು ಈ ಕಡೆ ಮಾಡೋಷ್ಟರಲ್ಲಿ ಒಂದೊಂದು ಸರಿ ಲೇಟ್ ಆಗಿಬಿಡುತ್ತೆ. ಇವತ್ತು ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ, ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಮಾಡಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ, ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ. ಎಲ್ಲ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಬೇರೆ ಇಟ್ಟಿರಲಿಲ್ಲ, ಅದೆಲ್ಲ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವಲ್ಲ. ಆಮೇಲೆ ಎಲ್ಲ ಹೂವು ಎಲ್ಲ ಹಾಕಿ ಅದಕ್ಕೆ ಎಲ್ಲ ಬರ್ತಾಯಿದ್ದೆ. ಸೊ ಅದಕ್ಕೇನೇ ಲೇಟ್, ಹಂಗೂನು 12 ಗಂಟೆ ಬೇಗನೆ ಆಗೋಯಿತು ಮಾಡೋಷ್ಟರಲ್ಲಿ. ಆಮೇಲೆ ನಾನು ನಾಷ್ಟ ಇನ್ನೂ ಮಾಡಿರಲಿಲ್ಲಲ್ಲ, ಸೊ ನಾಷ್ಟ ಮಾಡ್ಕೊಂಬಿಡೋಣ, ಇನ್ನು ಎಷ್ಟು ಅವಳನ್ನ ಬೇರೆ ಕರ್ಕೊಂಬರಕ್ಕೆ ಹೋಗಬೇಕು. ಎಲ್ಲರೂ ಬಂದು ಹೋಗ್ಬಿಟ್ಟಿರ್ತಾರೆ ಮಕ್ಕಳೆಲ್ಲ.
ಇವಳನ್ನ ಮಾತ್ರ ನಾನು ನಿಧಾನಕ್ಕೆ ಕರ್ಕೊಂಬರೋದಲ್ವ, ಅವಳಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಸ್ವಲ್ಪ ಬೇಗ ಆದಷ್ಟು ಮಾಡಿಬಿಡೋಣ ಅಂತ ಇದು ಮಾಡ್ಕೊಂಡು ಬಂದೆ. ಏನಂತ ಅಂದರೆ, ಒಂದು ನನ್ನ ಮಗನಿಗೆ ವ್ಯಾನ್ಗೆ ಹಾಕ್ಬಿಟ್ಟಿದ್ದೀನಲ್ಲ, ಸೊ ಅವನು ವ್ಯಾನಿಗೆ ಹೋಗ್ತಾನೆ. ಅವನದೊಂದು ಸ್ವಲ್ಪ ನನಗೆ ಈಗ ಒಂದು ಸ್ವಲ್ಪ ನನಗೆ ರಿಲೀಫ್ ಸಿಕ್ಕಿದೆ. ಮುಂಚೆ ನಾನೇ ಹೋಗಿ ಕರ್ಕೊಂಬರ್ಬೇಕಿತ್ತು, ಇವಳನ್ನೂ ಎತ್ಕೊಂಡು ಹೋಗ್ಬೇಕಿತ್ತು, ಎಲ್ಲ ಮಾಡಬೇಕಿತ್ತು. ಈಗ ಇವಳನ್ನ ಸ್ಕೂಲಿಗೆ ಸೇರಿಸಿರೋದ್ರಿಂದ ಇವಳನ್ನೂ ಆ ಕಡೆಯಿಂದ ಕರ್ಕೊಂಬಂದು ಇನ್ನೇನು ಇವಳಿಗೆ ಊಟ ಮಾಡಿಸಿ ಎಲ್ಲ ಮಾಡಿಸೋಷ್ಟರಲ್ಲೇ ಅವನಿಗೂ ಓಡೋಗ್ಬೇಕಾಗಿತ್ತು. ಸೊ ಅದಕ್ಕೆ ಅದಾಗಲ್ಲ ಅಂದ್ಬಿಟ್ಟು ಅವ್ನಿಗೇನು ಮಾಡಿದ್ದೀವಿ, ಇವಾಗ ದೊಡ್ಡವನು ಬೇರೆ ಆಗಿದ್ದಾನೆ ಅಂತ ವ್ಯಾನ್ಗೆ ಹಾಕ್ಬಿಟ್ಟಿದ್ದೀನಿ. ವ್ಯಾನ್ಗೆ ಹೋಗ್ತಾ ಇದ್ದಾನೆ. ಅವನ್ನೇನೋ ಕರ್ಕೊಂಬರ್ಬೇಕು ಅನ್ನೋ ಚಿಂತೆ ಏನಿಲ್ಲ ಈಗ. ಇನ್ನು ಇವಳನ್ನ ಒಬ್ಳನ್ನ ಮಾತ್ರ ಇನ್ನೂ ಚಿಕ್ಕವಳು ಅಂದ್ಬಿಟ್ಟು ಕರ್ಕೊಂಬರೋಣ ಅಂತ ನಾನೇ ಹೋಗಿ ಕರ್ಕೊಂಬರ್ತೀನಿ. ಹೋಗ್ಬೇಕಾದ್ರೆ ನಡ್ಕೊಂಡು ವಾಕಿಂಗ್ ಮಾಡಿಕೊಂಡು ಹೋದಂಗಾದರೂ ಆಗುತ್ತೆ ಅಂದ್ಬಿಟ್ಟು ವಾಕಿಂಗ್ ಮಾಡ್ಕೊಂಡು ಹೋಗ್ತೀನಿ. ಅದೇ ಲೇಟ್ ಏನಾದರೂ ಆಯಿತು ಅಂದರೆ ಬಸ್ಸಲ್ಲಿ ಹೋಗ್ಬಿಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಗಿತ್ತು, ಪೂಜೆ ಎಲ್ಲ ಮುಗಿಸಿ ಎಲ್ಲ ಹೋಗೋದು ಅಂದ್ಬಿಟ್ಟು ಅದಕ್ಕೆ ಬಸ್ಸಲ್ಲಿ ಹೋಗ್ಬಿಟ್ಟು ಅವಳನ್ನ ಕರ್ಕೊಬರೋಣ ಅಂತ. ನಾನು ಹೋಗೋಷ್ಟರಲ್ಲಿ ಹೇಳಿದ್ನಲ್ಲ, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟಿದ್ರು ಮಕ್ಕಳೆಲ್ಲ. ಇವಳು ಒಳಗಡೆ ಕೂತ್ಕೊಂಡಿದ್ಲು. ಏನಂದರೆ ಇವ್ರಿಗೆ ಈಚೆ ಎಲ್ಲ ಬಿಡೋದಿಲ್ಲ ಜಾಸ್ತಿ, ಒಳಗಡೆನೇ ಇರಿಸ್ಕೊಂಡಿರ್ತಾರೆ. ನಾವು ಹೋದ್ಮೇಲೆ ಬಿಡೋದು. ಆಮೇಲೆ ನಾವು ಕರ್ಕೊಂಡೆ ಕರ್ಕೊಂಡ್ಮೇಲೆ ಅವಳನ್ನ ಬರ್ತಾ ಆಟೋದಲ್ಲಿ ಕರ್ಕೊಂಬಂದ್ಬಿಡ್ತೀನಿ. ಅವಳನ್ನೆಲ್ಲ ಎತ್ಕೊಂಡು ಬಸ್ಸಲ್ಲೆಲ್ಲ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಆಟೋ ಬುಕ್ ಮಾಡಿದ್ದೆ. ಅದು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ರೆ ನೋಡಿ ಸ್ಕೂಲ್ ಹತ್ರ ಯಾವ್ಯಾವ ಥರ ಆಡ್ತಾಳೆ ಅಂತ. ಸ್ಕೂಲ್ ರೋಡಲ್ಲಿ ಯಾವುದು ಗಾಡಿಗಳೇನು ಅಷ್ಟು ಬರಲ್ವಲ್ಲ, ಸೊ ಅಲ್ಲಿಂದ ಅಲ್ಲಿಗೆ ಓಡಾಡೋದು ಎಲ್ಲ ಮಾಡ್ತಾಯಿದ್ಲು. ಆಮೇಲೆ ಅವ್ರ ಮ್ಯಾಮು ಚಾಕ್ಲೇಟ್ ಕೊಟ್ಟಿದ್ರಂತೆ, ಅದನ್ನು ಬಿಡಿಸ್ಕೊಂಡು ತಿಂದ್ಕೊಂಡು ಕೂತ್ಕೊಂಡಿದ್ಲು. ಬಿಚ್ಕೊಡೋವರೆಗೂ ಅವಳು ಸಮಾಧಾನನೇ ಆಗೋದಿಲ್ಲ ಅವಳಿಗೆ, ಅಲ್ಲೇ ಬಿಚ್ಚಿಸ್ಕೊಂಡು ತಿಂತಾಯಿದ್ಲು. ಆಮೇಲೆ ಅವ್ರ ಮ್ಯಾಮ್ ಎಲ್ಲ ಕೈ ಮುಗಿಯೋದು ಹೇಳ್ಕೊಟ್ರಂತೆ, ಮತ್ತು ಅವಳಿಗೆ ಎಕ್ಸಸೈಸ್ ಎಲ್ಲ ಮಾಡೋದು ಹೇಳ್ಕೊಟ್ರಂತೆ. ಸೊ ಅದಕ್ಕೆ ನಿನ್ನೆ ಅದೆಲ್ಲ ತೋರಿಸ್ಕೊಂಡು ನನ್ನ ಹತ್ರ ಎಲ್ಲ ಹೇಳ್ತಾಯಿದ್ಲು, ಇವತ್ತೇನು ಹೇಳ್ಕೊಟ್ರಮ್ಮ ಅಂತ ಹೇಳಿದ್ದಕ್ಕೆ. ಆಟೋ ಬರಲಿ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಲ್ಲ, ಅದಕ್ಕೆ ಅವಳನ್ನ ಕೇಳ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಆಟೋ ಬಂದಮೇಲೆ ಸರಿ ಅಂದ್ಬಿಟ್ಟು ನಾವು ಹೊರಟ್ವಿ ಆಟೋದಲ್ಲಿ. ಅಲ್ಲಿಂದ ಹೊರಟು ಮನೆಗೆ ಬರ್ತಾಯಿದ್ವಿ. ಮನೆಗೆ ಬಂದಮೇಲೆ ಮನೇಲಿ ಬಂದರೆ ಅವಳಿಗೆ ಫಸ್ಟು ಊಟ ಇರಬೇಕು. ಊಟ ಇಲ್ಲ ಅಂದರೆ ಅವಳಿಗೆ ಏನೂ ಅಷ್ಟು ಇದಾಗೋದಿಲ್ಲ. ಸೊ ಅದಕ್ಕೆ ಬಂದುಬಿಟ್ಟು ಅವಳಿಗೆ ದೋಸೆ ಇತ್ತು, ದೋಸೆ ಮಾಡಿಕೊಟ್ಟೆ. ತಿಂದ್ಬಿಟ್ಟು ಅವಳನ್ನ ನೋಡಿ ಮಲಗಿಸಿದ್ದೀನಿ. ಅವಳು ಮಲಗಿಸೋಷ್ಟರಲ್ಲಿ 2:30 ಆಗೋಯ್ತು. ಸ್ಕೂಲ್ ಮುಗಿಸ್ಕೊಂಡು ಈಗ ತಾನೇ ಅವನು ಬಂದ. ಅವನಿಗೂ ಊಟ ಮಾಡಿಸಿ ಅವನಿಗೂ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.